ಹಾಯ್ ಹಲೋ ನಮಸ್ಕಾರ. ಬಿಗ್ ಬಾಸ್ ಬಿಸಿ ಬಿಸಿ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ರಾಜ್. ಸೊ OTT ಬಿಗ್ ಬಾಸ್ ನಲ್ಲಿ ಎಲ್ಲಾ ಕಂಟೆಸ್ಟೆಂಟ್ಸ್ ಗಳನ್ನ ನೋಡಿರ್ತೀರಾ. ಸೊ ಎಲ್ಲಾ ಕಂಟೆಸ್ಟೆಂಟ್ಸ್ ಅಲ್ಲಿ ಒಬ್ಬೊಬ್ಬರಿಗೆ ಫೇವ್ರೆಟ್ ಆಗಿರ್ತಾರೆ. ಸೊ ಇವತ್ತು ಆ ಫೇವ್ರೆಟ್ಸ್ ಅಲ್ಲಿ ಒಂದಷ್ಟು ಕಂಟೆಸ್ಟೆಂಟ್ಸ್ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇವತ್ತು ನ್ಯೂಸ್ 18 ನಲ್ಲಿ ಭರ್ಜರಿ ಬಿಸಿ ಬಿಸಿ ಮಾತನಾಡೋದಕ್ಕೆ 4 ಜನ ಕಂಟೆಸ್ಟೆಂಟ್ಸ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇವತ್ತು ಬಿಸಿ ಬಿಸಿ ಚರ್ಚೆಯನ್ನ ಮಾಡೋಣ. ಮೊದಲಿಗೆ ಯಾರನ್ನ ಇಂಟ್ರೊಡ್ಯೂಸ್ ಮಾಡಬೇಕು ನಾನು ಯೋಚನೆ ಮಾಡ್ತಾ ಇದ್ದೀನಿ. ಬಿಕಾಸ್ ಏನ್ ಗೊತ್ತಾ, ಅವ್ರನ್ನ ಕಂಡ್ರೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಫೇವ್ರೆಟು. ಸೊ ಸ್ಟ್ರೈಟ್ ಫಾರ್ವರ್ಡು, ಆಮೇಲೆ ಫೈರ್ ಬ್ರ್ಯಾಂಡು. ಸೊ ಯಾವುದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಎಲ್ಲ ಸ್ಟ್ರೈಟ್ ಆಗಿ ಹೇಳ್ತಾ ಇರ್ತಾರೆ ಯಾರಿಗೆ ಏನಾದರೂ ಅನ್ಕೊಳ್ಳಿ ಅಂತ. ಸೊ ಅವರೇ ನಮ್ಮ ಜೊತೆಗಿದ್ದಾರೆ, ಸ್ಪೆಷಲ್ ಗೆಸ್ಟ್ ಸೋನು ಗೌಡ. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ಸೋನು ಗೌಡ. ಥ್ಯಾಂಕ್ ಯು. ಹಾಯ್. ಅಂಡ್ ಇವಾಗ ನಮ್ಮ ಜೊತೆಗೆ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಸ್ಟಾರ್ಟಿಂಗ್ ಹೋದ ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಪಾಪ ಅವ್ರನ್ನ ಎಲ್ಲರೂ ಜಗಳಗಂಟಿ ಅಂತ ಅನ್ಕೊಂಡ್ಬಿಟ್ಟಿದ್ರು. ಬಟ್ ಅವ್ರ ಜಗಳಗಂಟಿ ಅಲ್ಲ, ಬಟ್ ಸಿಚುವೇಶನ್ ಹಾಗೆ ಮಾಡಿಸ್ತು ಅಂತ ಹೋಗ್ತಾ ಎಲ್ರಿಗೂ ಕೂಡ ತಿಳಿಸ್ಕೊಟ್ರು. ಸೊ ನೆಕ್ಸ್ಟ್ ನಮ್ಮ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಸ್ಫೂರ್ತಿ ಗೌಡ. ವೆಲ್ಕಮ್ ಟು ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವ್ರ ಬಗ್ಗೆ ಏನ್ ಹೇಳೋದು. ಸೊ ಈಗ ಆಲ್ರೆಡಿ ಇವರೆಲ್ರಿಗೂ ಲವರ್ ಬಾಯ್ ಆಗ್ಬಿಟ್ಟಿದ್ದಾರೆ. ಅಂಡ್ ಮನೇಲೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಹುಡುಗಿರಿಗೆ ಫೇಮಸ್ ಆಗ್ಬಿಟ್ಟಿದ್ರು, ಫ್ರೆಂಡ್ ಆಗ್ಬಿಟ್ಟಿದ್ರು. ಬಟ್ ಅವ್ರಿಗೆ ಗೊತ್ತಿದೆಯಲ್ಲ. ಸೊ ನಮ್ಮ ನಂದು ಅವರ ಬಾಯ್ ಫ್ರೆಂಡ್ ಹಾಗೆ ಜಶ್ವರ್ ನಮ್ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವ್ರ ಬಗ್ಗೆ ಏನ್ ಹೇಳೋದು. ಸೊ ಇವ್ರು ಮಾತಾಡಿದ್ರೆ ಮುತ್ತು ಪೋಣಿಸ್ದಾಗಿರತ್ತೆ, ಟೆನ್ಷನ್ ಇರಲ್ಲ ಮಾತಾಡೋದ್ರಲ್ಲಿ. ಆಮೇಲೆ ಎಲ್ಲಾನು ತುಂಬಾ ಸಮಾಧಾನವಾಗಿ ತಗೊಳ್ತಾರೆ. ಅವ್ರು ಇರೋದೇ ಹಾಗೆ. ಸೊ ಅವ್ರನ್ನ ನಾವು ಇನ್ನು ಹುಮ್ಮಸ್ಸಿಂದ ಮಾತಾಡ್ಸೋಣ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಚೈತ್ರ ಹಳ್ಳಿಕೇರಿ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಅಂಡ್ ಇವ್ರ 4 ಜನನು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಬಿಗ್ ಬಾಸ್ ಮನೇಲಿ ಏನೇನು ಆಯ್ತು, ಆಮೇಲೆ ಯಾಕೆ ಹಂಗಾಯ್ತು, ಆಮೇಲೆ ಇವರೆಲ್ಲ ಯಾಕೆ ಹೊರಗೆ ಬಂದ್ರು, ಯಾಕೆ ಫೈನಲಿಗೆ ಹೋಗ್ಲಿಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಇವತ್ತು ಮಾತುಕತೆ ಇದೆ. ಫಸ್ಟ್ ನಾನು ಸೋನು ಗೌಡ ಅವರಿಂದ ಸ್ಟಾರ್ಟ್ ಮಾಡ್ತೀನಿ. ಸೋನು ಅವರೇ, ಎಲ್ಲರೂ ಅನ್ಕೊಂಡಿದ್ರು ಸೊ ನೀವು ಫೈನಲಿಗೆ ಹೋಗ್ತೀರಾ ಅಂಡ್ ಫೈನಲಿಗೆ ಬಂದ್ರಿ. ಬಟ್ ಸೀಸನ್ 9ಗೆ ಹೋಗ್ತೀರಾ ಅಂತ ಎಲ್ಲ ಅನ್ಕೊಂಡಿದ್ರು. ಬಟ್ ಎಲ್ಲೋ ಒಂದ್ ಕಡೆ ನಿರಾಸೆ ಅಂತ ಅನ್ಸ್ತು ಅಭಿಮಾನಿಗಳಿಗೆ. ಏನ್ ಹೇಳ್ತೀರಾ? ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಬಿಗ್ ಬಾಸ್ ಜರ್ನಿ ಹೇಗಿತ್ತು? ತುಂಬಾ ಸಕ್ಕದಾಗಿತ್ತು. ಅಂಡ್ ನಾನು ಕೂಡ ಎಂಜಾಯ್ ಮಾಡಿದೆ. ಎಲ್ಲರಿಗೂ ಬೈಕೊಂಡು ಆ ಕಡೆಯಿಂದ ಕೆಲವೊಬ್ರು ಕಡೆ ಬೈಸ್ಕೊಂಡು ಸಕ್ಕದಾಗಿ ಎಂಜಾಯ್ ಮಾಡಿದೆ. ಬೈಸ್ಕೊಂಡೆ ಅಂತ ಕೆಲವೊಂದು ವಿಷಯದಲ್ಲಿ ಹೇಳ್ಬೇಕಂದ್ರೆ ಮೈನ್ ಸುದೀಪ್ ಸರ್ ಅಂದ್ರೆ ಅವ್ರು ಬೈದಿಲ್ಲ, ಬುದ್ಧಿ ಮಾತು ಅನ್ನೋ ತರ ಹೇಳಿದ್ರು. ಸೊ ನಂಗೆ ಇಷ್ಟ ಆಯ್ತು. ಹೌದು, ನನ್ಗೂ ಅನ್ಕೊಂಡಿದ್ದೆ ಸೀಸನ್ 9 ಹೋಗ್ತೀನಿ ಅಂತ. ಬಟ್ ಏನು ಮಾಡಕ್ಕಾಗಲ್ಲ, ಬಿಗ್ ಬಾಸ್ ಅಲ್ಲಿ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇದ್ದೇ ಇರುತ್ತೆ. ಸೊ ಅವರ ಪ್ರಕಾರ ಯಾರಿಗೆ ಜಾಸ್ತಿ ಓಟ್ ಬಂದಿದೆ ಅವ್ರು ಹೋಗಿದ್ದಾರೆ. ಹಂಗಂತ ನಂಗೆ ಏನ್ ಬೇಜಾರು ಅಂತ ಸ್ವಲ್ಪ ಬೇಜಾರು, ಬಟ್ ಹೋಗಿಲ್ಲ. ಸ್ವಲ್ಪ ಬೇಜಾರು ಅಂತ ಅಂದ್ರೆ ಯಾರನ್ನ ಮಿಸ್ ಮಾಡ್ಕೋತಾ ಇದೀರಾ ಬೇಜಾರಾಗಕ್ಕೆ? ಅದೇ ಹೇಳಿ. ಆಲ್ವೇಸ್ ರಾಕಿಮಾ. ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು, ಬಟ್ ತುಂಬಾ ಮಿಸ್ ಮಾಡ್ಕೋತಿದ್ದೀರಾ ರಾಕಿನಾ? ಅಂದ್ರೆ ಬೇಜಾರು ಅನ್ನಕ್ಕಿಂತ ಮಿಸ್ ಮಾಡ್ಕೊಂತಿದ್ದೀನಿ ಅನ್ನಕ್ಕಿಂತ ಸೀಸನ್ 9 ಹೋದ್ರೆ ನಂತರ ಯಾರು ಅವ್ರನ್ನ ಕೇರ್ ಮಾಡ್ತಾರೆ ಅನ್ನೋದೊಂದು ತುಂಬಾ ಬೇಜಾರಿದೆ ಅಷ್ಟೇ. ಬಟ್ ನಿಮ್ಗೆ ಅವ್ರು ಕೇರ್ ಮಾಡ್ತಿರ್ಲಿಲ್ಲ ಅಲ್ವಾ ಮನೇಲಿ? ಬಟ್ ನಾನ್ ಮಾಡ್ತೀನಿ ಅಲ್ವಾ. ನೀವು ಮಾಡಿದ್ರೆ ಅವ್ರು ಮಾಡ್ಲಿಲ್ಲ ಅಂದ್ರೂ ಆಯ್ತು. ಇವಾಗ ನೀವು ತುಂಬಾ ಟಾರ್ಚರ್ ಕೊಡ್ತೀರಾ ಅಂತ ನಿಮ್ಮ ಅಮ್ಮ ಬೈದ್ರೆ ನಿಮ್ಮ ಅಮ್ಮನ ಜೊತೆ ಮಾತಾಡಿ ನಾನು ಮಗು ತರನೇ ಒಂದ್ ತಾಯಿ ಒಂದ್ ಮಗು ಮಗುನ್ ಮಿಸ್ ಮಾಡ್ಕೋತಿದ್ರ ಅಷ್ಟೇ ಅಲ್ವಾ? ಹಂಗೆ ಏನು ಇಲ್ಲ 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 ಮಣ್ಣು ಮಸಿ ಏನು ಇಲ್ಲ. ನಾನು ಫ್ರೆಂಡ್ಶಿಪ್ ಆಮೇಲೆ ಇಲ್ಲ ಇಲ್ಲ ಫ್ರೆಂಡ್ಶಿಪ್ ಅಂತಾನು ಹೇಳಲ್ಲ, ಇದಕ್ಕೆ ಲವ್ ಅಂತಾನು ಹೇಳಲ್ಲ. ಏನೋ ಒಂಥರ ಒಂದ್ ಬಾಂಡಿಂಗ್ ಅಂತ ಹೇಳ್ಬೋದು. ಆ ಬಾಂಡಿಂಗ್ ಅಂತೂ ನೇಮ್ ಇಲ್ಲ, ಬೇಕಾದ್ರೆ ರಾಕಿ ಸೋನು ಅಂತಾನೆ ಹೇಳ್ಬೋದು. ಗ್ರೇಟ್ ಗ್ರೇಟ್. ಸೊ ನಮ್ ಜೊತೆಗೆ ಸ್ಫೂರ್ತಿ ಅವ್ರು ಇದಾರೆ. ಸೊ ಸ್ಫೂರ್ತಿ ಅವ್ರು ನೋಡ್ತಾ ಇದ್ರೆ ಒಂಥರ ಖುಷಿ, ಯಾಕಂದ್ರೆ ಯಾವಾಗ್ಲೂ ನಗ್ನಗ್ತಾ ಇರ್ತಾರೆ. ಸ್ಟಾರ್ಟಿಂಗು ಅವ್ರ ಜೊತೆ ಜಗಳ ಮಾಡಿ ಇದು ಜಗಳದ ಫ್ಯಾಕ್ಟರೇ, ಇದು ಇವರು ಕಂಟೆಸ್ಟೆಂಟ್ ಜಗಳನೇ ಮಾಡೋದು ಅಂತ. ಬಟ್ ಆಮೇಲೆ ಎಲ್ರಿಗೂ ಗೊತ್ತಾಯ್ತು ನೀವು ಮಾತಾಡೋ ಕನ್ನಡ ಎಲ್ರಿಗೂ ಇಷ್ಟ ಆಯ್ತು. ಹೇಗಿತ್ತು ಬಿಗ್ ಬಾಸ್ ಜರ್ನಿ? ಆಕ್ಚುಲಿ ಬಿಗ್ ಬಾಸ್ ಜರ್ನಿ ಅನ್ನೋದು ಈ ಅವಕಾಶ ಯಾರಿಗೂ ಸಿಕ್ಕಲ್ಲ. ಅಂಡ್ ಸಿಗದೆ ಫ್ಯೂ ಮೆಂಬರ್ಸು, ಅದ್ರಲ್ಲಿ ನಾನು ಇದ್ದೀನಿ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಅಂಡ್ ಏನಂತಾರೆ, ಆ ಜರ್ನಿಗೆ ಯಾರ್ಯಾರು ಸಪೋರ್ಟ್ ಮಾಡಿದಾರೆ ಅವ್ರಿಗೆಲ್ರಿಗೂ ಆ ಪ್ಲಾಟ್ಫಾರ್ಮಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಸೋನು ಜೊತೆ ಸ್ಟಾರ್ಟಿಂಗ್ ಏನಾಯ್ತು ಅವತ್ತು ಮಾರ್ನಿಂಗ್ ಮೂಡ್ ಆ ಥರ ಇತ್ತು. ಏನೋ ಮೇಕಪ್ ಮಾಡ್ಕೊಬೇಕಾರೆ ಅವ್ರೇನೋ ಮಾತಾಡಿದ್ರು, ನಾನೇನೋ ಮಾತಾಡಿದೆ, ಅದೇನೋ ಕಾನ್ವರ್ಸೇಷನ್ ಆಯ್ತು. ಅದು ದೊಡ್ಡದಾಗೆ ಸ್ವಲ್ಪ ಜಗಳ ಆಯ್ತು. ಅಂಡ್ ಅದ್ ಬಿಟ್ರೆ ನನಗೆ ಸೆಕೆಂಡ್ ವೀಕಿಗೆ ಬಂದ ತಕ್ಷಣ ಸೋನು ಅವರೇ ಸ್ವಲ್ಪ ಕ್ಲೋಸ್ ಆಗಿರೋದು. ಏನೇ ಇದ್ರು ಬಂದ್ಬಿಟ್ಟು
ಸ್ಟ್ರೈಟ್ ಫಾರ್ವರ್ಡ್ ಹೇಳ್ತಿದ್ರು, ನೀನ್ ಈ ತರ ಮಾಡ್ತಿದ್ಯಾ ಆ ತರ ಮಾಡ್ತಿದ್ಯಾ, ನಿಂಗೆ ಗೊತ್ತಾಗಲ್ವಾ ಬ್ಯಾಕ್ ಸೈಡ್ ಏನೇನ್ ಆಗ್ತಿದೆ, ನಿಂಗೆ ಏನು ಗೊತ್ತಿಲ್ವಾ ಈ ಮನೆ ಒಳಗೆ ಅವರೇ ಹೇಳ್ತಾ ಇದ್ರು ನಿಮ್ಗೆ, ಅವರೇ ಬಂದ್ಬಿಟ್ಟು ನಂಗೆ ಹೇಳ್ತಾ ಇದ್ರು. ಟಾಸ್ಕ್ ವಿಷಯದಲ್ಲೆಲ್ಲ ಸಮಟೈಮ್ಸ್ ನಾನು ಮಾತಾಡ್ತಿರ್ಲಿಲ್ಲ, ನನ್ಗೆ ಇನ್ ಕೇಸ್ ನನ್ನ ಹೆಸರು ತಗೊಂಡಿಲ್ಲ ಅಂದ್ರು, ನೀನ್ ಯಾಕೆ ಹಿಂಗಿದ್ಯಾ, ಮಾತಾಡು ಮಾತಾಡು, ಸೈಲೆಂಟ್ ಆಗಿ ಕುತ್ಕೊಂಡ್ರೆ ಇಲ್ಲ ಆಗಲ್ಲ, ದಡ್ಡಿ ತರ ಆಡ್ತೀಯ ನೀನು ಅಂತೆಲ್ಲ ಹೇಳ್ತಾ ಇದ್ರು. ಅಂಡ್ ಓವರ್ ಆಲ್ ನನ್ಗೆ ಆಚೆ ಬಂದಾಗ ರೆಸ್ಪಾಂಡ್ ನೋಡ್ಬಿಟ್ಟು ತುಂಬಾನೇ ಖುಷಿ ಆಯ್ತು, ತುಂಬಾನೇ ರಿಗ್ರೆಟ್ ಆಯ್ತು. ಇನ್ನೂ ನಾನು ಐ ಮೀನ್ ಎಫರ್ಟ್ ಹಾಕ್ಬೇಕಿತ್ತು, ಇನ್ನೂ ಸ್ವಲ್ಪ ದಿವಸ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಬಟ್ ಐ ಆಮ್ ರಿಯಲಿ ಹ್ಯಾಪಿ. ಹೊರಗೆ ಬಂದ್ಮೇಲೆ ಏನ್ ಮಾತುಗಳು ಜಾಸ್ತಿ ಕೇಳಿಸ್ತಾ ಇತ್ತು ನಿಮ್ಗೆ, ಹಿಂಗ್ ಮಾಡ್ಬೋದಾಗಿತ್ತು ಹಂಗ್ ಮಾಡ್ಬೋದಾಗಿತ್ತು ಅಂತ ಏನಾದ್ರು ಆಕ್ಚುಲಿ ನಾನು ಸಜೆಸ್ಟ್ ಮಾಡ್ತಿದ್ರ? ಸಜೆಸ್ಟ್ ಅಂದ್ರೆ ಟಾಸ್ಕ್ ವಿಷಯಕ್ಕೆ ಸಜೆಸ್ಟ್ ಮಾಡ್ತಾ ಇದ್ರು, ನೀನ್ ಫೈಟ್ ಮಾಡ್ಬಿಟ್ಟು ಆಟ ಆಡ್ಬೇಕಿತ್ತು, ನೀನ್ ಒಂದ್ ಕಡೆ ಸೈಲೆಂಟ್ ಆಗ್ಬಿಟ್ಟೆ, ಯಾಕಂದ್ರೆ ಎಲ್ರು ಆಟ ಆಡಕ್ಕೆ ಬಂದಿದ್ದಾರೆ, ಅಫ್ಕೋರ್ಸ್ ಯಾರು ಬಿಟ್ಕೊಡೋ ರೇಂಜ್ ಅಲ್ಲಿ ಇರ್ಲಿಲ್ಲ. ಇನ್ನೊಂದಂದ್ರೆ ರಾಕೇಶ್ ಅವ್ರ ಬಗ್ಗೆ ಸ್ವಲ್ಪ ಆಚೆ ಬಂದ ತಕ್ಷಣ ತುಂಬಾ ಟ್ರೋಲ್ಸ್ ಕಾನ್ವರ್ಸೇಷನ್ಸ್ ತುಂಬಾ ಚಾನಲ್ ಅಲ್ಲಿ ಅವ್ರ ಬಗ್ಗೆನೆ ತುಂಬಾ ಕ್ವಶನ್ಸ್ ಕೇಳ್ತಾ ಇದ್ರು ಅಂಡ್ ಎಲ್ಲರಿಗೂ ಕ್ಲಿಯರ್ ಮಾಡ್ದೆ ಏನಿದೆ ಅನ್ನೋದು. ಜಶ್ವಂತ್ ಅವ್ರಿಗೆ ಬಂದ್ರೆ ಜಶ್ವಂತ್ ಅವ್ರಿಗೆ ಏನ್ ಕೇಳಲಿ ಅಂತ ಯೋಚನೆ ಮಾಡ್ತಾ ಎಷ್ಟ್ ಜನ ಫೀಮೇಲ್ ಫ್ಯಾನ್ಸ್ ಆಗಿದ್ದಾರೆ, ಇನ್ಸ್ಟಾದು ನಿಮ್ದು ಎಷ್ಟು ಫಾಲೋವರ್ಸ್ ಆಗಿದ್ದಾರೆ? ಆನೆಸ್ಟ್ಲಿ ಗೊತ್ತಿಲ್ಲ ಎಷ್ಟು ಫೀಮೇಲ್ ಫ್ಯಾನ್ಸ್ ಎಲ್ಲ ಇದೆ ಅಂತ, ಅದನ್ನ ನೋಡಿಲ್ಲ, ಆದ್ರೆ ಚೂರ್ ಇನ್ಕ್ರೀಸ್ ಆಗಿದೆ ಅಷ್ಟೇ. ಬಿಗ್ ಬಾಸ್ ಜರ್ನಿ ಹೇಗಿತ್ತು? ಈಗ ನ್ಯಾಷನಲ್ ಲೆವೆಲ್ ಅಲ್ಲಿ ನೀವೆಲ್ಲರ ಜನನ ಮೆಚ್ಚುಗೆ ಪಡ್ಕೊಂಡಿದ್ದೀರಾ, ಸೊ ಯಾಕೆ ಸ್ಟೇಟ್ ಅಲ್ಲಿ ಏನಾಯ್ತು ಅಂತ ಅನಿಸ್ತು? ಹೆಂಗಿತ್ತು ನಿಮ್ಗೆ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿತ್ತು ನನಗೆ, ಯಾಕಂದ್ರೆ ನನಗೆ ಫಸ್ಟ್ ಆಫ್ ಆಲ್ ಭಾಷೆ ಬಂದಿಲ್ಲ, ಇದು ಒಂದು ಭಾಷೆ ಬಂದಿಲ್ಲ ಅಂತ ಹೇಳಿ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ಇವಾಗ, ಇದು ನೆಕ್ಸ್ಟ್ ಲೆವೆಲ್ ಇದೆ, ನನಗೆ ಪ್ರೌಡ್ ಫೀಲಿಂಗ್ ಬರ್ತಾ ಇದೆ. ಅಂಡ್ ಇಟ್ಸ್ ಅ ಟಾಕಿಂಗ್ ಶೋ ಅಲ್ವಾ, ಮಾತಾಡ್ಲೇಬೇಕು, ಸೊ ಸ್ವಲ್ಪ ಭಯ ಆಯ್ತು, ಬಟ್ ಐ ಥಿಂಕ್ ನಾನು ಚೆನ್ನಾಗಿ ಮ್ಯಾನೇಜ್ ಮಾಡಿದೀನಿ. ಅಂಡ್ ಆಚೆ ಬಂದ್ಬಿಟ್ಟು ರೆಸ್ಪಾನ್ಸ್ ಸಕ್ಕದಾಗಿತ್ತು. ಐ ಥಿಂಕ್ ಹೊರಗಡೆ ಬಂದ್ಮೇಲೆ ಫಸ್ಟ್ ರೆಸ್ಪಾನ್ಸ್ ಹೇಗಿತ್ತು ನಿಮ್ಗೆ? ಫಸ್ಟ್ ರೆಸ್ಪಾನ್ಸ್ ನೀವು ಚೆನ್ನಾಗಿ ಆಟ ಆಡ್ತೀರಾ ಅಂತ ಸ್ವಲ್ಪ ರೆಸ್ಪಾನ್ಸ್ ಬಂತು, ಆಮೇಲೆ ಸ್ವಲ್ಪ ನೆಗೆಟಿವ್ಸ್ ಬಂತು. ಓ ಈ ತರ ಇತ್ತಾ, ಓ ಆ ತರ ಇತ್ತಾ, ಇದಾಗ್ತಾ ಇತ್ತಾ, ಐ ವಾಸ್ ಜಸ್ಟ್ ಫ್ರೆಂಡ್ಸ್ ಅಲ್ವಾ. ಬಟ್ at the end of the day I think overall response ಚೆನ್ನಾಗಿತ್ತು. ಓಕೆ ಸೂಪರ್. ಇನ್ನು ನಮ್ಮ ಚೈತ್ರ ಅವ್ರನ್ನ ಮಾತಾಡ್ತೀನಿ. ಅವ್ರು ನಾನು ಎಷ್ಟೇ ಎನರ್ಜಿಯಾಗಿ ಮಾತಾಡಿದ್ರು, ಇಲ್ಲ ಚೈತ್ರ ನಾನು ಮಾತಾಡೋದು ಹಿಂಗೆ, ಇವತ್ತು ನಾನು ಹೆಂಗ್ ಮಾತಾಡ್ತಾ ಇದ್ದೀನೋ ಅಷ್ಟೇ ಎನರ್ಜಿಯಾಗಿ ಮಾತಾಡಬೇಕು. ಸೊ ಹೆಂಗಿತ್ತು ಬಿಗ್ ಬಾಸ್ ಜರ್ನಿ? ತುಂಬಾ ಚೆನ್ನಾಗಿತ್ತು. ಟಚ್ ಆಯ್ತು, ನೋಡಿದ್ರಲ್ಲ ಚೈತ್ರ ಅವ್ರದ್ದು ಇನ್ನೊಂದು ವರ್ಷನು, ಸೊ ಹಂಗೆ ಮಾತಾಡ್ತಾರೆ ಇವಾಗ. ಹೇಳಿ. ತುಂಬಾ ಚೆನ್ನಾಗಿತ್ತು ನಂಗೆ, ಇದು ನನ್ನ ಲೈಫಿನ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇದು ನನಗೆ ಬೇಕಿತ್ತು ಕೂಡ, ಯಾಕಂದ್ರೆ ಒಂದು ಈ ಪ್ಲಾಟ್ಫಾರ್ಮ್ ಇಂದ ನೀವು ನನ್ನನ್ನೆಲ್ಲೋ ಜನರು ಮರ್ತು ಹೋಗಿದ್ರು ಅನ್ಸುತ್ತೆ ನನಗೆ. ಸೊ ಈ ಪ್ಲಾಟ್ಫಾರ್ಮ್ ಇಂದ ನಾನು ಇದೀನಿ ಅಂತ ಜನರಿಗೆ ಇವಾಗ ಗೊತ್ತಾಗಿದೆ. ಸೊ ಈವನ್ ಇಂಡಸ್ಟ್ರಿ ಆಗಲಿ ಎಲ್ಲಾದ್ರೂ ಆಗಲಿ, ಚೈತ್ರ ಅವರು ತುಂಬಾ ಜನ ಅನ್ಕೊಂಡಿದ್ರು ಅಬ್ರಾಡ್ ಶಿಫ್ಟ್ ಆಗೋಗಿದಾರೇನೋ, ಇಂಡಿಯಾನಲ್ಲೇ ಇಲ್ವೇನೋ, ಈ ತರ ತುಂಬಾ ಇತ್ತು. ಎಷ್ಟೊಂದು ಜನ ಕೇಳಿದ್ರು ನೀವು ಇಂಡಿಯಾನಲ್ಲಿ ಇದ್ದೀರಾ, ಬ್ಯಾಂಗ್ಳೂರಲ್ಲಿ ಇದ್ದೀರಾ ಅಂತ. ಸೊ ಅದು ನಾನು ಇದೀನಿ ಅನ್ನೋದು ಒಂದು ಜನರಿಗೆ ರೀಕಾಲ್ ಆಗೋದಕ್ಕೆ ಒಂದು. ಆಮೇಲೆ ಇನ್ನೊಂದು, ಈ ಪ್ಲಾಟ್ಫಾರ್ಮ್ ನೀವು ಇವಾಗ 9ನೇ ಸೀಸನ್ ಆದ್ರೂ 16 ಜನ ಪರ್ ಸೀಸನ್, ಅಥವಾ 10 ಸೀಸನ್ ಆದ್ರೂ, ಅಥವಾ ಇನ್ನ 100 ಸೀಸನ್ ಆದ್ರೂ ನಿಮ್ಗೆ 1600 ಜನ ಅಷ್ಟೇ. ಸೊ 6 ಕೋಟಿ ಜನರಲ್ಲಿ ನಿಮ್ಗೆ ಇಷ್ಟೇ ಜನ ಹೋಗಕ್ಕಾಗಿರೋದು. ಇವಾಗ 160 ಜನ 10 ವರ್ಷದಲ್ಲಿ ಹೋಗಿರೋದು. ಸೊ ಆ 160 ಜನದಲ್ಲಿ ನಾವಿಷ್ಟು ಜನ ಇದ್ದೀವಿ. ಗ್ರೇಟ್ ಅಲ್ಲ ಪ್ಲಾಟ್ಫಾರ್ಮ್. ಸೊ ಇದು ಎಲ್ಲರಿಗೂ ಸಿಗದೆ ಇರುವಂತಹ ಪ್ಲಾಟ್ಫಾರ್ಮ್. ಓಕೆ. ಸೊ ಎಲ್ರಿಗೂ ಸಿಗಲ್ಲ ಇದು. ಸೊ ನಮಗ್ ಸಿಕ್ಕಿದೆ, ಸೊ ನಮ್ಗೆ ಈ ಅವಕಾಶ ಸಿಕ್ಕಿದೆ ಅಂದ್ರೆ ಅದನ್ನ ಬಿಡಬಾರ್ದು. ಸೊ ಬಟ್ ಅಲ್ಲಿ ಇದ್ದಿದ್ದು ಅಷ್ಟು ದಿನ ಪ್ರತಿಯೊಂದು ನಿಮಿಷನೂ ನಾನು ತುಂಬಾ ಎಂಜಾಯ್ ಮಾಡಿದೀನಿ, ತುಂಬಾ ಬ್ಯೂಟಿಫುಲ್ ಆಗಿತ್ತು. ಇದು ಮರಿಲಾಗದಂತ ಎಕ್ಸ್ಪೀರಿಯನ್ಸ್. ಸೊ ನಿಮ್ ಜೊತೆಗೆ ಮತ್ತಷ್ಟು ಮಾತುಕತೆಯನ್ನ ಮುಂದುವರಿಸ್ತೀನಿ. ಬಟ್ ಬಿಗ್ ಬಾಸ್ ಮನೇಲಿ ನೀವೆಲ್ಲ ತರ್ಲೆಗಳು ಮಾಡಿದ್ರಿ, ತುಂಟಾಟಗಳಿತ್ತು, ಅಳು ಇತ್ತು, ಕೋಪ ಇತ್ತು, ಫೈಟ್ ಇತ್ತು. ಎಷ್ಟು ಅದ್ಭುತ ಜರ್ನಿ ಅಲ್ಲ. ಅದನ್ನೊಂದು ಸೀನ್ ಕಟ್ ಮಾಡ್ಬಿಟ್ಟಿದಿರಲ್ಲ, ಯಾಕೆ? ನಾನು ಮತ್ತೆ ರಾಖಿ ಕೈ ಹಿಡ್ಕೊಂಡು ಆನಂದ್ಗೆ ಹೇಳ್ತಾ ಇದ್ದೆ, ಫಸ್ಟ್ ರಾಖಿನ ಹಾಕ್ಬೇಡ ಅಂತ ಹೇಳ್ದೆ. ಯಾಕೆ ಅಂತಂದ್ರು, ಪೂರ್ತಿ ಎಪಿಸೋಡ್ ನ ಫುಲ್ ನಾನ್ ರಾಖಿ ಮತ್ತೆ ಸೋನುನೇ ತೋರ್ಸಕ್ ಆಗಲ್ಲ, ನನ್ ಸ್ಫೂರ್ತಿನ ತೋರಿಸ್ಬೇಕು, ಜಶ್ವಂತ್ ಚೈತನ್ ತೋರಿಸ್ಬೇಕು ಅಂತ ಅಂದ್ರೆ ಅದಕ್ಕೆ ಕಟ್ ಮಾಡಿ. ಹಾಗಾದ್ರೆ ಓಕೆ, ಬೇಜಾರಾಯ್ತಾ? ಆಮೇಲೆ ಮನ್ಸಲ್ಲಿ ಇಟ್ಕೊಂಡು ನನ್ಗೆ ಆಮೇಲೆ ಸುಪಾರಿ ಗಿಪಾರಿ ಎಲ್ಲ ಕೊಡ್ಬೇಡಿ ಆಯ್ತಾ? ಇಲ್ಲ ಇಲ್ಲ. ಇವಾಗ ಫಸ್ಟ್ ಸೋನು, ಈಗ ಒಂದು ಚಾಲೆಂಜ್ ಅಂತ ಅಂದ್ಮೇಲೆ ಜೀವನದಲ್ಲಿ ಇವಾಗ ನಾವೊಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಅಂದ್ರೆ ಸೊ ತುಂಬಾನೇ ಅದ್ರ ಹಿಂದೆ ತುಂಬಾ ವರ್ಕ್ ಮಾಡ್ತೀವಿ. ಸೊ ಏನ್ ಕ್ವಶನ್ ಕೇಳಬೇಕು, ಅವ್ರು ಹೆಂಗ್ ನಡ್ಸ್ಕೋಬೇಕು ಅದನ್ನೆಲ್ಲ ಕೇಳ್ತಾ ಇರ್ತೀವಿ.
ಬಟ್ ಬಿಗ್ ಬಾಸ್ ಅಂತ ಬಂದಾಗ ನಿಮ್ಗೆ ಏನ್ ತುಂಬಾ ಚಾಲೆಂಜಿಂಗ್ ಆಗಿದ್ದು? ಅಫ್ಕೋರ್ಸ್ ನಿಮ್ ಬಾಯಲ್ಲಿ ತುಂಬಾ ಬೈಗುಳಗಳು ಬರ್ತಾ ಇತ್ತು, ಯಾವ ವರ್ಡ್ನ ತುಂಬಾನೇ ಕಂಟ್ರೋಲ್ ಮಾಡ್ತಾ ಇದ್ರಿ ಅಲ್ಲಿ ಹೋದ್ಮೇಲೆ? ಕಂಟ್ರೋಲ್ ಮಾಡಿದ್ದ ಮಾಡಿದೀರಾ ಅಂತ ನಿಮ್ಗೆ? ಇಲ್ಲ, ನಾನು ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಾ ಇದ್ದೆ, ಎಮ್ಮೆ ನೈ ಎಮ್ಮೆ ಕತೆ ನಾಯಿ ಅಷ್ಟೇನಾ? ಅದು ಬಿಟ್ಟು ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಬಿಕಾಸ್ ನಾವು ಒಂದು ಹಾಫ್ ಅನ್ ಅವರ್ ಬರ್ತೀವಿ ಅಂತ ಅಂದ್ರೆ ತುಂಬಾ ಕಾನ್ಶಿಯಸ್ ಆಗಿರ್ತೀವಿ. ನೀವು ಬಿಗ್ ಬಾಸ್ ಮನೆಯಲ್ಲಿ 24/7 ಇದ್ರಿ. ಸೊ ಎಷ್ಟು ಕಾನ್ಶಿಯಸ್ ಆಗಿದ್ರಿ, ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಫಸ್ಟ್ ಆಫ್ ಆಲ್ ನಾನು ಬಿಗ್ ಬಾಸ್ OTT ಸೀಸನ್ಗೆ ಹೋಗಕ್ಕೆ ರೀಸನ್ ಏನಪ್ಪಾ ಅಂದ್ರೆ ನನ್ನಲ್ಲಿ ತುಂಬಾ ನೆಗೆಟಿವ್ ಇತ್ತು. ಸೋನು ಅಂದ್ರೆ ಸ್ವಲ್ಪ ಜನ ಹೇಳ್ತಾ ಇದ್ದೆ ನೆಗೆಟಿವ್, ಬಟ್ ಅದು ನಾನು ಹೊರಗಡೆ ತುಂಬಾ ನಾನು ಬಂದು ಈಚೆ ನೋಡಿದೆ ಫಸ್ಟ್ ವೀಕ್ ತುಂಬಾ ಇನ್ನ ಜಾಸ್ತಿ ನೆಗೆಟಿವ್ ಆಗಿತ್ತಂತೆ. ಓ ಇವಳು ಹೋಗ್ಬಿಟ್ಟವಳ, ಅಯ್ಯೋ ಆ ಶೋನೇ ಎಕ್ಕುಟ್ಟೋಗುತ್ತೆ ಹಂಗೆಲ್ಲ ಮಾತಾಡಿದ್ರು. ನನ್ಗೆ ಗೊತ್ತಿರ್ಲಿಲ್ಲ ಅಲ್ಲ, ನಾನು ಈಚೆ ಬಂದೆ. ಆಮೇಲೆ ಓಕೆ ಫ್ಯಾನ್, ಆಮೇಲೆ ಏನಾಯ್ತು ಅಂತ ನೋಡಿದೆ, ಫುಲ್ ಪಾಸಿಟಿವ್. ಆಮೇಲೆ ಫುಲ್ ಸೋನು ಇಷ್ಟು ಸ್ಟ್ರೈಟ್ ಫಾರ್ವರ್ಡ್, ಹಂಗೋ ಹಿಂಗೋ ಅಂತ. ಅಂದ್ರೆ ಸೋನು ಹಿಂಗ ಅಂತ ಅನ್ಕೊಂಡಿರೋರ್ಗೆ ಸೋನು ಹೀಗ ಅನ್ನೋದಾಯ್ತು ಜನರಿಗೆ. ತುಂಬಾ ಕಾರ್ನರ್ ಆಗ್ಬಿಟ್ಟಿದ್ದೆ. ಆಮೇಲೆ ನನ್ ಕಮೆಂಟ್ಸ್ ಎಲ್ಲ ಫುಲ್ ನಾನ್ ತೆಗ್ದು ಫಸ್ಟ್ ನೋಡ್ತಿದ್ದೆ, ತುಂಬಾ ಅಯ್ಯೋ ಬ್ಯಾಡ್ ಆಗಿ ಬರ್ತಿತ್ತು. ಬಟ್ ನಾನು ಪಾಪ ಅವ್ರು ಎಷ್ಟೋ ಟೈಮ್ ತಗೊಂಡು ಅವ್ರ ಫೋನಲ್ಲಿ ಚಾರ್ಜರ್ ಇಲ್ಲ ಅಂದ್ರೂ ಕಮೆಂಟ್ ಮಾಡೋದೆಲ್ಲ ಯಾಕೆ ಡಿಲೀಟ್ ಮಾಡ್ಬೇಕು ಅಂತ ಹಂಗೆ ಬಿಡ್ತಾ ಇದ್ದೆ. ಬಟ್ ನೆನ್ನೆ ಒಂದ್ ವಿಡಿಯೋ ಅಪ್ಲೋಡ್ ಮಾಡಿದೆ ನಾನೇ. ಅದ್ರ ಒಂದ್ 200+ ಕಮೆಂಟ್ಸ್ ಇದು, ಒಂದ್ 10 ನೆಗೆಟಿವ್ ಇದು ಇಲ್ಲ ಗೊತ್ತಾ? ಅಕ್ಕ ನೀವು ಸೀಸನ್ 9 ಹೋಗ್ಬೇಕಿತ್ತು ಅಕ್ಕ, ಯಾಕೆ ಚೆನ್ನಾಗ್ ಆಡಿದ್ರಿ ಅಕ್ಕ, ಏನೋ ಇದಾಗೈತೆ ಅಕ್ಕ, ಹಂಗು ಹಿಂಗೆ ಅಷ್ಟು ಕಮೆಂಟು. ಅದಕ್ಕೆ ದೇವ್ರೇ ಥ್ಯಾಂಕ್ಸ್ ಅಪ್ಪ ಅಂತ ಒಂಥರ ತೃಪ್ತಿ ಅಂತ ಅನಿಸ್ತಾ ಈ ಪ್ಲಾಟ್ಫಾರ್ಮಿಂಗ್ ನಾನು ತುಂಬಾ ಜೀವನದಲ್ಲಿ ತಗೊಂಡಿರುವಂತಹ ಒಂದು ಬೆಸ್ಟ್ ಡಿಸಿಷನ್ ಅಂತ ಅನಿಸ್ತು. ಅದು ನನ್ನ ಡಿಸಿಷನ್, ನಮ್ಮ ಅಮ್ಮನ ಡಿಸಿಷನ್ ಅಂತ ಹೇಳ್ಬೋದು. ಸ್ಫೂರ್ತಿ ಗೌಡ ಅವರಿಗೆ ಬಿಗ್ ಬಾಸ್ ಅಂದ ತಕ್ಷಣ ತಲೆಯಲ್ಲಿ ಒಂದು ಕಾನ್ಸೆಪ್ಟ್ ಬಂದ್ಬಿಡುತ್ತೆ ನನಗೆ. ಬಿಗ್ ಬಾಸ್ ಅಂತಂದ್ರೆ ಅಲ್ಲಿ ಬಿಗ್ ಬಾಸ್ ಯಾರು ಇರಲ್ಲ, ಬಟ್ ಬಿಗ್ ಬಾಸ್ ವಾಯ್ಸ್ ಕೇಳಿಸ್ತಾ ಇರುತ್ತೆ, ಆಮೇಲೆ ಅದೇ ರೂಲ್ಸ್ ಇರುತ್ತೆ, ರೆಗ್ಯುಲೇಷನ್ಸ್ ಇರುತ್ತೆ, ಅಪರಿಚಿತ ವ್ಯಕ್ತಿಗಳು ಹೇಗೆ ಆ ಮನೆಯಲ್ಲಿ ಇರ್ಬೇಕು ಅಂತ ಗೊತ್ತಾಗಲ್ಲ. ಬಟ್ ಬಿಗ್ ಬಾಸ್ ಅಂತ ನೀವ್ ಅನ್ಕೊಂಡು ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಆ ಅರ್ಥ ಅಥವಾ ಆ ವ್ಯಾಖ್ಯಾನ ಏನಾದ್ರೂ ಚೇಂಜ್ ಆಯ್ತಾ? ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಅಂದ್ರೆ ನಾನು ಆಚೆ ಕಡೆ ಓಕೆ ಸ್ಕ್ರಿಪ್ಟು ಏನೇನೋ ಹೇಳ್ಕೊಡ್ತಾರೆ ಅದ್ ಮಾಡಿದ್ರೆ ಆಯ್ತು ಅಂತ ಅನ್ಕೊಂಡಿದ್ದೆ ಆಕ್ಚುಲ್ ರಿಯಲ್ ಆಗಿ ಹೇಳ್ಬೇಕಂದ್ರೆ. ಬಟ್ ಬಿಗ್ ಬಾಸ್ ಮನೇಲಿ ಎಂಟ್ರಿ ಕೊಟ್ಮೇಲೆ ಗೊತ್ತಾಯ್ತು, ಅಮ್ಮ ಇದು ಸ್ಕ್ರಿಪ್ಟ್ ಅಲ್ಲ, ಹೇಗಿದ್ದೀರೋ ಹಾಗೆ ತೋರಿಸ್ತಾರೆ. ಅಂಡ್ ಒಬ್ರು ಜೊತೆನೂ ನಮ್ ಕಮ್ಯುನಿಕೇಶನ್ ಇರಲ್ಲ, ಯಾರೇ ಆಗ್ಲಿ ಆಚೆ ಇರೋ ಪ್ರಪಂಚ ಏನ್ ನಡೀತಿದೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಎಷ್ಟೊಂದ್ ಸರಿ ನಾನು ಕ್ಯಾಮ್ರಾ ಮುಂದೆ ಥಿಂಕ್ ಮಾಡ್ತಿದ್ದೆ, ಆಚೆ ಕಡೆ ಅಪ್ಪ ಏನ್ ಮಾಡ್ತಿದ್ದಾರೆ, ತಮ್ಮ ಏನ್ ಮಾಡ್ತಿದ್ದಾನೆ, ಆತರ ಎಲ್ಲ ತುಂಬಾ ಸರಿ ಥಿಂಕ್ ಮಾಡ್ತಾ ಇದ್ದೆ. ಅಂಡ್ ನನ್ಗೆ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಕಂಟೆಸ್ಟೆಂಟ್ ಜೊತೆ ಬೆರೆಯಕ್ ಕಷ್ಟ ಆಯ್ತು. ಅಂದ್ರೆ ರಿಯಲ್ ಲೈಫಲ್ಲಿ ನಾನು ಒಂದ್ ಸ್ವಲ್ಪ ಸೈಲೆಂಟೇ, ತುಂಬಾ ಮಾತಾಡಲ್ಲ, ಆಮೇಲೆ ನಾನಾಗೆ ಹೋಗ್ಬಿಟ್ಟು ಯಾರನ್ನೂ ಮಾತಾಡ್ಸಲ್ಲ, ಬಂದ್ ಮಾತಾಡ್ಸಿದ್ರೆ ಚೆನ್ನಾಗಿ ಮಾತಾಡ್ತೀನಿ. ಅಂಡ್ ಅಲ್ಲಿ ಒಂದ್ ಸ್ವಲ್ಪ ನನ್ಗೆ ಅದೇ ಎಲ್ಲಾದ್ರೂ ಮಿಸ್ ಹೊಡಿತಾ ಬಿಗ್ ಬಾಸ್? ಹೌದು ಹೋಗಿದ ತಕ್ಷಣ ಹಾಯ್ ನೀವು ನಾನು ಹಂಗೆ ಇಲ್ಲ ಎನರ್ಜಿ ಆಗಿದ್ರೆ ಮೇ ಬಿ ಇಲ್ಲ. ಅದ್ರಕ್ಕಿಂತ ಬಿಗ್ ಬಾಸ್ ಒಂದು ಪರ್ಸನಾಲಿಟಿ ಶೋ. ನಾವ್ ಹೇಗಿರ್ತೀವಿ, ಪ್ರಪಂಚ ಆಚೆ ಕಡೆ ಹೇಗಿರ್ತೀವಿ, ಒಳಗಡೆ ಹೇಗಿರ್ತೀವಿ ಅನ್ನೋದು ಬರುತ್ತೆ. ಅಂಡ್ ನಾನು ಒಂದ್ ಸ್ವಲ್ಪ ಲಾಸ್ಟ್ 2 to 3 days ಅಲ್ಲಿ ತುಂಬಾ ಡೌನ್ ಆಗ್ಬಿಟ್ಟೆ, ತುಂಬಾ ಲೋ ಆಗ್ಬಿಟ್ಟೆ. ಸೊ ಅದೇ ನನ್ಗೆ ಪ್ರಾಬ್ಲಮ್ ಆಯ್ತು ಅನ್ಕೊಳ್ತೀನಿ. ಅಂಡ್ ಜಶ್ವಂತಿಗೆ ಮನ್ಸಲ್ಲಿ ಇದ್ದಿದ್ದೆ ಅಯ್ಯೋ ನಂಗೆ ಕನ್ನಡ ಬರಲ್ಲ, ಸೊ ಕನ್ನಡದಿಂದನೇ ಎಲ್ಲಾದ್ರೂ ಕನ್ನಡ ಅಭಿಮಾನಿಗಳು ದೂರ ಆಗ್ಬಿಡ್ತಾರ ಅನ್ನುವಂಥದ್ದು ತಲೆಯಲ್ಲಿ ಇತ್ತು ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಆ ಒಂದು ಅರ್ಥ ಅಥವಾ ಆ ಒಂದು ನಾನು ಅನ್ಕೊಂಡಿದ್ದು ಚೇಂಜ್ ಆಯ್ತು ಅಂತ ಅನ್ನಿಸ್ತಾ? ನಾನು ಅನ್ಕೊಂಡಿದ್ದು ಸ್ವಲ್ಪ ಚೇಂಜ್ ಆಯ್ತು, ಆದ್ರೆ ರಾ ಕನೆಕ್ಷನ್ ಇರುತ್ತೆ ಅಲ್ವಾ ಆಡಿಯನ್ಸ್ ಜೊತೆ, ಅದು ಮೇ ಬಿ 1 point ಅಲ್ಲಿ ಆ ಕನೆಕ್ಷನ್ ಸಿಕ್ಕಿಲ್ಲ ನನಗೆ. ಅದನ್ನಿಸ್ತು. ಈಸ್ ಅ ಗುಡ್ ಕಂಟೆಂಡರ್, ಚೆನ್ನಾಗಿ ಮಾಡ್ತಾ ಇದ್ದಾರೆ, ಸೋ ಎಂಟರ್ಟೈನಿಂಗ್ ಇದೆ, ಬಟ್ ಆ ಕನೆಕ್ಷನ್ ಇದೆ ಅಲ್ವಾ, ಸಪೋರ್ಟ್ ಮಾಡ್ಲೇಬೇಕು ಅವನ್ನ, ಅದು ಸ್ವಲ್ಪ ಮಿಸ್ ಆಯ್ತು. ಬಿಕಾಸ್ ಆಬ್ವಿಯಸ್ಲಿ ಕನೆಕ್ಟ್ ಆಗಿಲ್ಲ ನನಗೆ ಅನ್ಸು. ಆದ್ರೆ ದ ಅಪ್ರಿಸಿಯೇಷನ್ ಐ ಗಾಟ್ ಕನ್ನಡ ಜನದ್ದು, ದಟ್ ಇಸ್ ಎನಫ್ ಫಾರ್ ಮೀ. ಬಟ್ ರೋಡೀಸ್ ಅಂತಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಇಡೀ ದೇಶನೇ ಮೆಚ್ಚುವಂತಹ ಒಂದು ಶೋ, ಅದು ಜನ ಮೆಚ್ಕೊಂಡಿದ್ದಾರೆ. ಬಟ್ ಇಲ್ಲಿ ಯಾಕೆ ಜಶ್ವಂತನ ಮತ್ತೆ ನಂದುನ ಇಷ್ಟಪಡ್ಲಿಲ್ವಾ ಅಂತ? ಯಾಕೆ ಪಡ್ಲಿಲ್ಲ? ನನ್ಗೆ ತುಂಬಾ ಫ್ಯಾನ್ ಪೇಜ್ ಅರ್ಥ ಆಗಿಲ್ಲ, ನಾನು ಎಪಿಸೋಡ್ಸ್ ನೋಡಿಲ್ಲ ಫುಲ್ಲಿ. ಏನ್ ಕಷ್ಟ ಆಯ್ತು ಬಿಗ್ ಬಾಸ್ ಮನೇಲಿ? ಆಕ್ಚುಲಿ ಕಷ್ಟ ಆಯ್ತು, ಐ ಥಿಂಕ್ ಇದು ಅಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಅಲ್ವಾ, ಅಂಡ್ ಇಟ್ಸ್ 24/7. ಸೊ ಸಮಟೈಮ್ಸ್ ಪ್ರೀತಿ ತೋರಿಸ್ಲಿಕ್ಕೇನೆ ಕಷ್ಟ ಆಗುತ್ತೆ. ಇಟ್ಸ್ ನಾಟ್ ಅ ಕಪಲ್ ಶೋ, ಇಟ್ಸ್ ಅನ್ ಇಂಡಿವಿಜುವಲ್ ಶೋ. ಸೊ ಅದು ಮನ್ಸಲ್ಲಿ ಮೇ ಬಿ ನಂದು ಇರ್ಲಿಲ್ಲ ಅಂತಂದಿದ್ರೆ ನೀವು ಹೆಚ್ಚಿಗೆ ಪರ್ಫಾರ್ಮ್ ಮಾಡ್ಬೋದಾಗಿತ್ತ ಅಂತ ಅನಿಸ್ತಿತ್ತ? I mean, she's also my advantage, also disadvantage sometimes. ಆದ್ರೆ
ಯು ಕಾಂಟ್ ರಿಯಲಿ ಅದು ಆನ್ಸರ್ ಮಾಡೋಕ್ಕಾಗಲ್ಲ. ಅದು ಟ್ರೈ ಮಾಡಿಬಿಟ್ಟು ನೋಡಬೇಕು. ಇವತ್ತು ಜಸ್ಟ್ ಹೈಪೋಥೆಟಿಕಲಿ ಹೇಳೋಕ್ಕಾಗಲ್ಲ ನನಗೆ. ಓಕೆ. ಅಂಡ್ ಚೈತ್ರ, ಇವಾಗ ಬಿಗ್ ಬಾಸ್ ಮನೆಗೆ ಹೋದ್ರಿ, ಅಪರಿಚಿತ ವ್ಯಕ್ತಿಗಳು, ಅವರ ವ್ಯಕ್ತಿತ್ವ ನಿಮಗೆ ಗೊತ್ತಿಲ್ಲ, ಅಂಡ್ ಮನೇಲಿ ಹೇಗಿರ್ಬೇಕು ಅಂತ ಗೊತ್ತಿಲ್ಲ. ಸೊ ಮನೆಗೆ ಹೋಗಿದ ತಕ್ಷಣ ಒಬ್ಬರನ್ನ ಜಡ್ಜ್ ಮಾಡ್ಬಿಡ್ತೀವಿ ನಾವು, ಇವಳು ಹಿಂಗೆ ಅವ್ನು ಹಂಗೆ ಅಂತ ಜಡ್ಜ್ ಮಾಡ್ಬಿಡ್ತೀವಿ. ಬಟ್ ಬಿಗ್ ಬಾಸ್ ಮನೆಗೆ ಹೋದಾದ್ಮೇಲೆ ಅವ್ರನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಇಲ್ಲ ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಇವ್ರನ್ನ, ಸೊ ಹಂಗೆ ಅನ್ಕೋಬಾರ್ದಾಗಿತ್ತು ಅನ್ನೋದಾಯ್ತಾ ನಿಮ್ಗೆ? ನನಗೆ ಟು ಬಿ ರಿಯಲಿ ಫ್ರಾಂಕ್, ನಂಗೆ ಇವ್ರು ಯಾರೂ ಗೊತ್ತೇ ಇರಲಿಲ್ಲ. ನನಗೆ ಅಲ್ಲಿರೋ, ನಾನು ಹೇಳಿದ್ನಲ್ಲ, ಪ್ರತಿ ಸೀಸನಲ್ಲೂ ಯಾರಾದರೂ ಗೊತ್ತಿರೋರು ಹೋಗೇ ಇದ್ದಾರೆ. ಐ ಥಿಂಕ್ ಈವನ್ ಸೀಸನ್ 9ಗೂ ಯಾರಾದರೂ ನನಗೆ ಗೊತ್ತಿರೋರು ಡೆಫಿನೆಟ್ ಆಗಿ ಹೋಗ್ತಾರೆ. ಬಟ್ ಈ ಸೀಸನಲ್ಲಿ ನಂಗೆ ಇವ್ರು ಯಾರೂ ಗೊತ್ತಿರಲಿಲ್ಲ. ರಾಖಿ ನನಗೆ ಗೊತ್ತಿದ್ದಿದ್ದು ಅವ್ನು ಸ್ಕೂಲಲ್ಲಿ ಇದ್ದಾಗ. ರಾಕಿ ಅವ್ನ ಸ್ಕೂಲಲ್ಲಿ ಇದ್ದಾಗ ಅವನನ್ನ ನೋಡಿದ್ದೀನಿ ನಾನು. ಯಾಕಂದ್ರೆ ಅವ್ನು ನನ್ನ ಫ್ರೆಂಡ್ ತಮ್ಮನ ಕ್ಲಾಸ್ಮೇಟ್ ಅವನು. ಸೊ ಅವನನ್ನು ನೋಡಿದ್ದೀನಿ. ಬಟ್ ಅದಾದ್ಮೇಲೆ ಅವನ್ನ ಆಕ್ಟ್ ಮಾಡಿದಾಗ್ಲಿ ಅದೆಲ್ಲ ನನಗೆ ಐಡಿಯಾನೇ ಇರಲಿಲ್ಲ. ಸೊ ಅವನಲ್ಲಿ ಹೋದ್ಮೇಲೆ ಅಲ್ಲಿ ನಮಗೆ ನಾನು ಆ ಸ್ಕೂಲಲ್ಲಿ ಇದ್ದೆ, ನನ್ನ ಇವನ್ ಫ್ರೆಂಡು ಅಂತ ಹೇಳಿದಾಗ ನೀನು ಅವನ ಫ್ರೆಂಡ, ಹಾಗೆ ಕನೆಕ್ಟ್ ಆದ್ವಿ. ಬಟ್ ನಂಗೆ ರಾಖಿ ಪರ್ಸ್ನಲ್ ಆಗಿ ಹಂಗೇನು ಗೊತ್ತಿರಲಿಲ್ಲ. ಸೊ ಇವರೆಲ್ಲರೂ ಡಿಫ್ರೆಂಟ್ ಆಗಿರೋದ್ರಿಂದ ನನಗೆ ಯಾವುದೂ ಇವ್ರು ಯಾರ ಮೇಲೂ ನಂಗೆ ಒಂದು ಪ್ರೀಕನ್ಸೀವ್ ನೋಷನ್ ಅಥವಾ ಇವ್ರಗಳ ಬಗ್ಗೆ ಇವ್ರು ಹಿಂಗೆ ಇರ್ಬೋದು ಅನ್ನೋದು ಏನೂ ಇರಲಿಲ್ಲ ನನಗೆ. ಸೊ ಅಲ್ಲಿ ಹೋದೆ, ಫ್ರೆಶ್ ಆಗಿ ಎಲ್ಲರನ್ನೂ ಮೀಟ್ ಮಾಡಿದೆ, ಫ್ರೆಶ್ ಆಗಿ ಒಪಿನಿಯನ್ ಆಯಿತು, ಎಲ್ಲರ ಜೊತೆ ಕನೆಕ್ಷನ್ನು ನನಗೆ ಅದೇ ರೀತಿ ಬೆಳ್ಕೋತು. ಸೊ ನಾನು ಯಾರನ್ನೂ ಇವ್ರು ಈ ಥರ ಇರ್ಬೋದು, ಈ ಥರ ಇರಲ್ಲ ಅನ್ಕೊಂಡು ಹೋದವಳು ಅಲ್ವೇ ಅಲ್ಲ. ಓಕೆ. ಸೊ ಇನ್ನಷ್ಟು ಮಾತುಕತೆಯನ್ನ ನಡೆಸೋಣ. ಸೊ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಚೈತ್ರ, ಜಶ್ವಂತ್ ಹಾಗೆ ಸ್ಫೂರ್ತಿ ಗೌಡ, ಸೋನು ಇದ್ದಾರೆ. ಮತ್ತಷ್ಟು ಮಾತುಕತೆಯನ್ನ ನಡೆಸೋಣ ಒಂದು ಸ್ಮಾಲ್ ಬ್ರೇಕ್ ನ ಬಳಿ.